ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಲುವಾಗಿ ಮಹಾಲಕ್ಷ್ಮಿಗೆ 2 ಸ್ಟೆಪ್ನಲ್ಲಿ ಸೀರೆಯನ್ನು ಹೇಗೆ ಉಡಿಸೋದು ಸಿಂಪಲ್ಲಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಮೊದಲು ಸೀರೆಯನ್ನು ಹಾಸ್ಕೊಂಡು ಒಂದೊಂದಾಗಿ ಸ್ಟೆಪ್ಪನ್ನು ಈ ರೀತಿ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನಿಮಗೆ ಈ ರೀತಿ ಮಾಡೋದಕ್ಕೆ ಬರಲ್ಲ ಅನ್ನೋರು, ನೀವು ಮಾಮೂಲಿ ಸೀರೆಯನ್ನು ವೇರ್ ಮಾಡುವಾಗ ಹೇಗೆ ನೆರಿಗೆ ಮಾಡ್ಕೋತೀರಾ ಅಲ್ವಾ, ಅದೇ ರೀತಿಯಾಗಿ ಓಲ್ ಸೀರೆಯನ್ನು, ಪೂರ್ತಿ ಸೀರೆಯನ್ನು ಈ ರೀತಿ ನೆರಿಗೆಯನ್ನು ಮಾಡ್ಕೊಳ್ಳಿ. ಸೆರಗನ್ನು ಬಿಟ್ಟು ಈ ರೀತಿ ಎಲ್ಲ ಸೀರೆಯನ್ನು ಕೂಡ ನೆರಿಗೆಯನ್ನು ಮಾಡಿಕೊಂಡು ಒಂದು ಸೇಫ್ಟಿ ಪಿನ್ನನ್ನು ನಾನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸೆರಗನ್ನು ಕೂಡ ಈ ರೀತಿಯಾಗಿ ನೆರಿಗೆ ಮಾಡ್ಕೊಳ್ಳಿ. ನೀವು ಹೇಗೆ ಸೆರಗು ಮಾಡ್ಕೋತೀರಾ ಅಲ್ವಾ, ಅದೇ ರೀತಿಯಾಗಿ ಹೀಗೆ ಸಣ್ಣ ಸಣ್ಣ ನೆರಿಗೆಗಳನ್ನಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಹೇಗೆ ಉಡಿಸೋದು ಸಿಂಪಲ್ಲಾಗಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಜಾಸ್ತಿ ಪಿನ್ಗಳನ್ನು ಕೂಡ ಯೂಸ್ ಮಾಡಿಲ್ಲ, ನೀವು ನೋಡಿರ್ಬೋದು ಒಂದೇ ಪಿನ್ನನ್ನು ಇಲ್ಲಿ ಯೂಸ್ ಮಾಡಿರೋದು. ನಾನಿಲ್ಲಿ ಫಸ್ಟ್ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅಕ್ಕಿಯನ್ನು ಇಟ್ಕೊತಿದ್ದೀನಿ. ಸ್ಟೀಲ್ ಪ್ಲೇಟಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೋಬೇಡಿ, ನಿಮಗೆ ತೋರಿಸೋದಕ್ಕೋಸ್ಕರ ಅಷ್ಟೇ ನಾವಿಲ್ಲಿ ತೋರಿಸೋದು. ಒಂದು ಬಾಳೆದೆಲೆಯನ್ನು ಹಾಸಿ ಅದರ ಮೇಲೆ ಅಕ್ಕಿಯನ್ನು ಹರಡಿ ಅದ್ರ ಮೇಲೆ ಮಹಾಲಕ್ಷ್ಮಿ ಕಳಸವನ್ನು ಇಡಿಸ್ಬೇಕಾಗುತ್ತೆ. ಸ್ಟೀಲ್ ಪಾತ್ರೆಯಲ್ಲಿ, ಸ್ಟೀಲ್ ಪ್ಲೇಟಲ್ಲಿ, ತಟ್ಟೆಯಲ್ಲೆಲ್ಲ ಇಡೋಕ್ಕೆ ಹೋಗಬೇಡಿ. ಮತ್ತು ನಾನಿಲ್ಲಿ ಒಂದು ಬಿಂದಿಗೆ ಮೇಲೆ ಇನ್ನೊಂದು ಬಿಂದಿಗೆನ ಇಟ್ಕೋತಾ ಇದ್ದೀನಿ. ನೋಡಿ, ನಾನು ಯಾವುದೇ ಗಮ್ಮು ಕೂಡ ಇಲ್ಲಿ ಯೂಸ್ ಮಾಡಿಲ್ಲ, ಡಬಲ್ ಪ್ಲಾಸ್ಟರ್ ಕೂಡ ಯೂಸ್ ಮಾಡಿಲ್ಲ, ಹಾಗೇನೆ ಕುತ್ಕೊಳ್ಳುತ್ತೆ. ಏಕೆಂದರೆ 2 ಬಿಂದಿಗೆಯಲ್ಲಿ ಕೂಡ ನೀರನ್ನು ತುಂಬಿದ್ದೀನಿ. ನಾನು ಧಾನ್ಯಗಳನ್ನ ತುಂಬ್ತಾರೆ ಕೆಲವೊಬ್ಬರು, ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಹಾಗಾಗಿ ನಾನು ನೀರನ್ನೇ ತುಂಬ್ಕೊಳ್ಳೋದು ಯಾವಾಗಲೂ. 2 ಸ್ಟೆಪ್ಪಲ್ಲಿ ಉಡಿಸ್ಬೇಕಾದ್ರೆ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವುದು ಕಂಫರ್ಟಬಲ್ ಅದನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ 2 ಫೋಲ್ಡ್ನ ಮಾಡ್ಕೊಳ್ಳಿ. ನೆರಿಗೆಯನ್ನು ಈ ರೀತಿ 2 ಫೋಲ್ಡಾಗಿ ಮಾಡಿಕೊಂಡು ಬಿಂದಿಗೆಯಿಂದ ಹಿಂದಕ್ಕೆ ಹೀಗೆ ತಗೊಬಂದು ಸ್ವಲ್ಪ ಉದ್ದ ಇರೋ ನೆರಿಗೆಗಳನ್ನ ಕೆಳಗಡೆ ಬಿಡಿ. ಸ್ವಲ್ಪ ಶಾರ್ಟ್ ಮಾಡಿಕೊಂಡು ಬಿಂದಿಗೆ ಸಮಕ್ಕೆ ಒಂದು ನೆರಿಗೆಯನ್ನು ಇಟ್ಕೊಂಡು ಹಸಿ ನೂಲನ್ನ ತಗೊಂಡು ಹಿಂದೆ ಒಂದು ಸಲ ಹಾಗೆ ಕಟ್ಕೊಬಿಡಿ. ನೆಕ್ಸ್ಟು ನಾವೀಗ ಸೀರೆ ಸೆರಗುಗಳನ್ನ ಮಾಡ್ಕೊಂಡಿದ್ವಲ್ಲ, ಫಸ್ಟ್ ಕೆಳಗಡೆ ಸ್ಟೆಪ್ಪಲ್ಲಿ ನೆರಿಗೆಗಳನ್ನ ಒಂದೊಂದಾಗಿ ಈ ರೀತಿ ಕ್ಲೀನಾಗಿ ಜೋಡಿಸ್ಕೊಳ್ಳಿ. ಒಂದು ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಕೂರಿಸ್ಕೊತೀವಲ್ವ, ನೋಡಿ ಈ ರೀತಿಯಾಗಿ ಆ ಕಡೆ ಮತ್ತು ಈ ಕಡೆ 2 ಸೈಡಲ್ಲೂ ಕೂಡ ಕ್ಲೀನಾಗಿ ನೆರಿಗೆಗಳನ್ನ ಈ ರೀತಿ ಹರಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸಿಂಪಲಾಗಿ ಉಡಿಸ್ಬೋದು ಫ್ರೆಂಡ್ಸ್ ಈ ರೀತಿ ಸೀರೆಗಳನ್ನ. ಕೆಲವೊಬ್ಬರು ತುಂಬ ಕಷ್ಟ ಅಂತ ಅನ್ಕೋತಾರೆ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಅಷ್ಟೇ ಉಡಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು ದೇವ್ರ ಮುಖಗಳನ್ನೆಲ್ಲ ಇಲ್ಲಿ ಬಳಸ್ತಾ ಇಲ್ಲ, ಹಾಗೆ ಒಂದು ಕಾಯಿನ ಇಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಅಷ್ಟೇ. ಕೆಳಗಡೆ ಎಲ್ಲ ನೆರಿಗೆಗಳನ್ನು ಬಿಡಿಸ್ಕೊಂಡಿದ್ದ ನಂತರ ಇಲ್ಲಿ ಒಂದು ಪಿನ್ ಹಾಕ್ಕೊಂಡಿದ್ದೆ ಅಲ್ವ ನಾನು ಮೇಲ್ಗಡೆ, ಫಸ್ಟು ಆ ಪಿನ್ನನ್ನು ಓಪನ್ ಮಾಡಿ ಈ ರೀತಿಯಾಗಿ ಪೂರ್ತಿ ಸುತ್ತ ಕೂಡ ನೆರಿಗೆಗಳನ್ನ ಮೇಲ್ಗಡೆ ಕೂಡ ಈ ರೀತಿ ಇದು ಮಾಡ್ಕೊಳ್ಳಿ. ನೋಡಿ, 2 ಸ್ಟೆಪ್ಪು ಚೆನ್ನಾಗಿ ಬಂದಿದೆ. ಈಗ ನೆರಿಗೆಯನ್ನು ಬಲಗಡೆಯಿಂದ ತೊಗೊಂಡು ಎಡಗಡೆ ಸೈಡ್ಗೆ ಹಾಕ್ಕೊಂಡು ಮತ್ತೆ ನಾನು ಫ್ರಂಟ್ಗೆ ಹಾಕೋತಾ ಇದ್ದೀನಿ. ಈ ರೀತಿ ಫ್ರಂಟ್ ಸೈಡ್ಗೆ ನೆರಿಗೆಯನ್ನು ಬರೋ ಹಾಗೆ ಮಾಡಿಕೊಂಡು ಸೆರಗನ್ನು ಕ್ಲೀನಾಗಿ ಈ ರೀತಿ ಕೂರಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕೂರ್ತಿದೆ. ನಾನೀಗ ಫಸ್ಟು ಸೊಂಟಕ್ಕೆ ಡಾಬನ್ನು ಹಾಕೋಬಿಡ್ತೀನಿ. ಸೊಂಟಕ್ಕೆ ಡಾಬನ್ನು ಹಾಕಿದ ನಂತರ ಕ್ಲೀನಾಗಿ ಸೀರೆಯನ್ನು ಸರಿ ಮಾಡೋದಕ್ಕೆ ಸರಿಯಾಗುತ್ತೆ. ಹಾಗಾಗಿ ಫಸ್ಟ್ ಸೊಂಟ ಪಟ್ಟಿಯನ್ನು ಕೂರಿಸ್ಕೊಬಿಡಿ. ಸೊಂಟ ಪಟ್ಟಿಯನ್ನು ಕೂರಿಸ್ಕೊಂಡಿದ್ದ ನಂತರ ಕ್ಲೀನಾಗಿ ನೋಡಿ ಈ ರೀತಿ ಸೀರೆ ಸೆರಗು ಮತ್ತು ನೆರಿಗೆಗಳನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೋಬೋದು. ಆಗ ಅಳ್ಳಾಡಲ್ಲ ಆ ಕಡೆ ಈ ಕಡೆ ಸೀರೆ. ಅದಕ್ಕೋಸ್ಕರ ಫಸ್ಟ್ ಡಾಬನ್ನು ಹಾಕೋಬಿಡಿ. ಈ ರೀತಿ ರೆಡಿ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನಿಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಒಡವೆಗಳನ್ನ ನಾನು ಯೂಸ್ ಮಾಡೋದನ್ನು ದೇವರಿಗೆ ಹಾಕೋದಿಲ್ಲ. ಇದನ್ನೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತೊಗೊಂಡಿರೋದು. ದೇವರಿಗೆ ಮಾತ್ರ ಹಾಕಿ ನಾನು ತೆಗೆದಿಡ್ತೀನಿ. ನಾವು ಯೂಸ್ ಮಾಡೋಂಥವನ್ನ ನೀವು ಹಾಕಬೇಕು ಅನ್ನೋದಾದರೆ ಸ್ವಲ್ಪ ಗೋಮೂತ್ರವನ್ನು ಚಿಮುಕಿಸಿ ನಂತರ ದೇವರಿಗೆ ಹಾಕಿ. ನೋಡಿ, ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. 2 ಸ್ಟೆಪ್ಪಲ್ಲಿ ಸಿಂಪಲ್ಲಾಗಿ ಈ ರೀತಿ ಸ್ಯಾರಿಯನ್ನು ವೇರ್ ಮಾಡ್ಬೋದು ವರಮಹಾಲಕ್ಷ್ಮಿಗೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಮನೆ ಮಹಾಲಕ್ಷ್ಮಿ ಕೂಡ ಈ ರೀತಿ ಒಂದು ಜಡೆಯನ್ನು ಹಾಕ್ಕೊಳ್ಳಿ. ನಾನು ಜಡೆ ಕೂಡ ದೇವ್ರಿಗೆ ಅಂತಲೇ ಎಕ್ಸ್ಟ್ರಾ ತೆಗೆದಿಟ್ಟಿರೋದು. ಇದು ಯಾವುದು ನಾವು ಯೂಸ್ ಮಾಡೋ ಅಂಥದ್ದಲ್ಲ. ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ. ನಾನಿಲ್ಲಿ ಒಂದು ಕಾಯನ್ನು ಇಟ್ಟು ಕಳಸಕ್ಕೆ ಪ್ಲಾಸ್ಟಿಕ್ ಹೂವಿನಲ್ಲಿ ಡೆಕೋರೇಷನ್ಗೋಸ್ಕರ ನಿಮಗೆ ತೋರಿಸ್ತಾ ಇದ್ದೀವಿ. ದೇವ್ರಿಗೆ ಪ್ಲಾಸ್ಟಿಕ್ ಹೂವಲ್ಲಿ ಅಲಂಕಾರವನ್ನು ಮಾಡಬೇಡಿ, ನಿಜವಾದ ಹೂವನ್ನೇ ತಂದು ಅಲಂಕಾರ ಮಾಡಿ. ನೀವು ಪ್ಲಾಸ್ಟಿಕ್ ಹೂವನ್ನು ಡೆಕೋರೇಷನ್ಗೆ ಆ ಕಡೆ ಈ ಕಡೆ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ದೇವರಿಗೆ ರಿಯಲ್ ಹೂವನ್ನೇ ತಂದು ಮಾಡಿಸ್ಬೇಕಾಗುತ್ತೆ. ಕಂಪ್ಲೀಟಾಗಿ 2 ಸ್ಟೆಪ್ಪಲ್ಲಿ ವರಮಹಾಲಕ್ಷ್ಮಿಗೆ ಸೀರೆಯನ್ನು ಹೇಗೆ ಉಡಿಸೋದು ಅಂತ ನಾನು ತೋರಿಸಿದ್ದೀನಿ. ನನ್ನ ಲಾಸ್ಟ್ ವಿಡಿಯೋ ಕೂಡ ನೋಡಿಲ್ಲ ಅಂದರೆ ನೋಡಿ, ಅದರಲ್ಲಿ ಕೂಡ ಒಂದು ಬಿಂದಿಗೆಯಲ್ಲಿ ಹೇಗೆ ಸೀರೆಯನ್ನು ವೇರ್ ಮಾಡೋದು ಅಂತ ತೋರಿಸಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.